ಅಬ್ಬರದ ಬಿಸಿಲಿನ ಪರಿಣಾಮವಾಗಿ ಅಂತರ್ಜಲಗಳು ಬತ್ತಿ ಹೋಗ್ತಾ ಇವೆ. ಪರಿಣಾಮ ಎಲ್ಲೆಡೆ ಈಗ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ 41 ಗ್ರಾಮಗಳಿಗೆ ನೀರಿನ ಸಮಸ್ಯೆ ಶುರುವಾಗಿದೆ. ಮುಂಡಗೋಡಿನ ರಾಮಾಪುರದಲ್ಲಿ ನೀರಿಗಾಗಿ ಹಾಹಾಕಾರ. 8 ದಿನಕ್ಕೊಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ. ಒಂದು ವಾರದಿಂದ ಸ್ನಾನ ಮಾಡದೆ ಗ್ರಾಮಸ್ಥರು ಸದ್ಯ ಕುಡಿಯೋಕೆ ನೀರು ಸಿಕ್ಕರೆ ಸಾಕಪ್ಪ ಅಂತ ಕಾಯುವಂತಹ ಪರಿಸ್ಥಿತಿ ಅಲ್ಲಿ ಬಂದು ಒದಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಡೆ ಬಿಸಿಲ ತಾಪ ಹೆಚ್ಚಾದರೆ ಇನ್ನೊಂದು ಕಡೆ ಕುಡಿಯುವ ನೀರಿಗೂ ಸಮಸ್ಯೆಯನ್ನು ಅನುಭವಿಸುವ ಸ್ಥಿತಿ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಈಗ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಜನ ಕುಡಿಯುವ ನೀರಿನ ವ್ಯವಸ್ಥೆಯನ್ನಾರು ಗ್ರಾಮ ಪಂಚಾಯತಿಯವರು ಮಾಡಲಿ ಅನ್ನುವಂತಹ ಆಗ್ರಹ ಇರುವಂಥದ್ದು. ಯಾಕೆಂತಂದರೆ ಮುಂಡಗೋಡು ಇರ್ಬೋದು, ಯಲ್ಲಾಪುರ ಹಾಗೆ ಶಿರ್ಸಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಈಗಾಗಲೇ ನೀರಿನ ಕೊರತೆ ಉದ್ಭವ ಆಗಿದೆ. ಜೊತೆಗೆ ನದಿ ಮೂಲಗಳು ಕೂಡ ಬತ್ತಿ ಹೋಗಿರುವಂಥದ್ದು. ಇನ್ನು ನಾವು ಇವತ್ತು ಮುಂಡಗೋಡು ತಾಲೂಕಿನ ಭಾಗದಲ್ಲಿ ಇಲ್ಲಿನ ರಾಮಾಪುರ ಭಾಗದಲ್ಲಿ ಬಹುತೇಕ ಫೆಬ್ರವರಿ ತಿಂಗಳಿಂದಲೇ ನೀರಿನ ಸಮಸ್ಯೆ ಉದ್ಭವ ಆಗಿತ್ತು. ಇದೀಗ ಅದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದು. ವಾರಗಟ್ಟಲೆ ಕುಡಿಯುವ ನೀರಿಗೂ ಕೂಡ ಜನ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಕೆಟ್ಟದಾಗಿದೆ ಅಂತಂದರೆ ಜನ ಕುಡಿಯೋ ನೀರಿಗೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಾವಿವತ್ತು ರಾಮಾಪುರ ಭಾಗದ ಕೋಡಂಬಿ ಭಾಗದಲ್ಲಿದ್ದೀವಿ. ಈ ಗ್ರಾಮದ ಜನರಿಗೆ ಕುಡಿಯುವ ನೀರೇ ಬರ್ತಾ ಇಲ್ಲ. ಯಾಕೆಂತಂದರೆ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಯಾಕೆಂದರೆ ಶುದ್ಧ ಕುಡಿಯುವ ನೀರನ್ನು ಕೊಡುವುದು ಗ್ರಾಮ ಪಂಚಾಯತಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಅಂಥದ್ರಲ್ಲಿ ನೀರಿನ ವ್ಯವಸ್ಥೆಗೆ ಇಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ಆದರೆ ಕೊಳದಲ್ಲಿ ನೀರೇ ಬರದೇ ಇರೋಂಥ ಪರಿಸ್ಥಿತಿ ಇದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಕೊಡಗಳನ್ನು ಸಾಲುಗಟ್ಟಿ ನಿಲ್ಲಿಸ್ಕೊಂಡು ಇಟ್ಕೊಂಡಿದ್ದಾರೆ. ಒಂದು ಕಡೆ ನೆಲ್ಲಿಯಿಂದ ನೀರೇ ಬರ್ತಾರೆ, ನೆಲ್ಲಿಗಳು ಕೂಡ ಮುರಿದೋಗಿರುವಂಥದ್ದು. ನೀರು ಬರದೇ ಇದ್ದರೆ ಕುಡಿಯೋಕೆ ಎಲ್ಲಿಂದ ವ್ಯವಸ್ಥೆ ಆಗುತ್ತೆ? ಗ್ರಾಮಗಳಲ್ಲಿ ಹೆಚ್ಚಾಗಿ ಕುಡಿಯೋ ನೀರು ಒಂದೇ ಅಲ್ಲ, ಹಸುಗಳನ್ನು ಮತ್ತು ಇತರೆ ಕೃಷಿ ಚಟುವಟಿಕೆಗಳು ಕೂಡ ನೀರನ್ನು ಬಳಕೆ ಮಾಡುವಂಥದ್ದು. ಅಂಥದ್ರಲ್ಲಿ ಇವತ್ತು ಈ ಭಾಗದ ಜನರಿಗೆ ಕುಡಿಯೋ ನೀರು ಹೋಗಲಿ, ಹಸುಗಳಿಗೂ ಕೂಡ ನೀರು ಕೊಡುವಂಥ ಪರಿಸ್ಥಿತಿ ಇಲ್ಲದೇ ಇರುವಂಥದ್ದು. ಇನ್ನು ಮನೆಗಳಲ್ಲಿ ಇರುವಂತಹ ಬಾವಿಗಳ ಅಂತರ್ಜಲ ಮಟ್ಟವು ಕೂಡ ಇಳಿದೋಗಿದೆ. ಹೀಗಾಗಿ ಗ್ರಾಮ ಪಂಚಾಯತಿಯಿಂದ ಕೊಡುವಂತಹ ನೀರೇ ಮುಖ್ಯವಾಗಿರುತ್ತೆ. ಆದರೆ ಈಗಾಗಲೇ 2-3 ತಿಂಗಳಿಂದ ಸರಿಯಾದ ಸಮರ್ಪಕವಾದ ನೀರು ಇವರಿಗೆ ಸಿಗ್ತಾ ಇಲ್ಲ. ಇನ್ನು ಜನರನ್ನು ಕೂಡ ಮಾತಾಡಿಸ್ತೀನಿ, ಯಾಕಂದರೆ ಸಮಸ್ಯೆ ಅನುಭವಿಸುವವರು ಈ ಊರಿನ ಜನರು. ಹಾಗಾಗಿ ಅವ್ರ ಮೂಲಕನೇ ಕೇಳೋಣ. ಅಮ್ಮ, ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ನೀರು ಏನು ಸಮಸ್ಯೆ ಆಗಿದೆ? ಭಾಳ ಸಮಸ್ಯೆ ಇದೆ ಸರ್ ಇಲ್ಲಿ ನೀರಿಂದ. ಇವಾಗ 2-3 ತಿಂಗಳಿಂದ ಹಿಂದೆ ಕಡೆಯಿಂದನೂ ಸಮಸ್ಯೆ ಇದೆ ಸರ್. ಇವಾಗೂ ಸ್ಟಾರ್ಟ್ ಆಗಿದೆ. ಇವಾಗ ದನ ಕರಿಗೆ ಕುಡ್ಸೋಕೆ ನೀರಿಲ್ಲ, ಮನುಷ್ಯರಿಗೆ ಕುಡ್ಸೋಕೆ ನೀರಿಲ್ಲ. ಪಂಚಾಯತ್ಗೆ ಇನ್ಫಾರ್ಮ್ ಮಾಡಿದ್ರು ಅವರು ಏನು ಕೇರ್ ಮಾಡ್ತಾ ಇಲ್ಲ. ಪಿ ಡಿ ಅವ್ರಿಗೆ ಫೋನ್ ಇದು ಮಾಡಿದ್ರು ಅವರು ಏನೋ ಒಂದು ಸಮಸ್ಯೆಗೆ ಒಂದು ಪರಿಹಾರನ ಹುಡುಕ್ತಾ ಇಲ್ಲ. ಆಮೇಲೆ ನಾವು ತಹಸೀಲ್ದಾರ್ಗೂ ಕೂಡ ಇನ್ಫಾರ್ಮ್ ಮಾಡಿದ್ದೇವೆ. ಅವರು ಕೂಡ ನಮ್ಮ ಊರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಸರ್. ಯಾವುದೇ ಥರ ಇದ್ರೂ ಒಂದು ಮುದುಕೇರಿ ಇರಲಿ ಏನೋ ಇರಲಿ 3 ಕಿಲೋಮೀಟರ್ದಿಂದ ಮುದುಕೇರಿ ನೀರು ತರಬೇಕು ಸರ್. ಅವರಿಗೆ ಸಮಸ್ಯೆ ಆಗಿಲ್ಲ ಸರ್. ಈಗ ಎಷ್ಟು ಗ್ರಾಮಗಳಲ್ಲಿ ನಿಮಗೆ ತೊಂದರೆ ಇದೆ? ಆಮೇಲೆ ಅಧಿಕಾರಿಗಳು ಈ ತರ ಸಮಸ್ಯೆ ಇದೆ ನೋಡಿ ಸರ್. ಜೋಡಿ ಕಟ್ಟದಿಂದ ಹಿಡಿದು ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲಾ ಕಡೆನೂ ಸಮಸ್ಯೆನೇ ಇದೆ ಸರ್. ಮನವಿ ಎಲ್ಲ ಕೊಟ್ರಿ? ಅಧಿಕಾರಿಗಳು ಕೊಟ್ಟಿದ್ದೇವೆ ಸರ್. ತಹಸೀಲ್ದಾರಿಗೂ ಮನವಿ ಮಾಡಿದ್ದೇವೆ ಸರ್ ನಾವು. ಈಗ ಎಷ್ಟು ದಿವಸಕ್ಕೊಂದ್ಸಲ ನೀರು ಬರುತ್ತೆ? ಇವಾಗ ಏನಿಲ್ಲ ಸರ್, 2-3 ವಾರ ಆಯ್ತು. ನಮ್ಮ ಓಣಿ ಕಡೆ ಅಂತೂ ನೀರೇ ಇಲ್ಲ ಸರ್. ನೀವು ನೋಡ್ಬೋದು ಈ ಭಾಗದಲ್ಲಿ ಜನ ಯಾವ ರೀತಿ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಪಕ್ಕದಲ್ಲೇ ಜಲಾಶಯ ಇದೆ, ಆದರೆ ಆ ಜಲಾಶಯದಿಂದ ಬರುವಂಥ ನೀರು ಮಾತ್ರ ಈ ಊರಿನ ಗ್ರಾಮದ ಜನರಿಗೆ ಸಿಗ್ತಾ ಇಲ್ಲ. ಕೊಡ ಇಟ್ಟು ಕಾಯುವ ಪರಿಸ್ಥಿತಿ ಇದೆ. ವಾರಗಟ್ಟಲೆ ಆದರೂ ಕೂಡ ನೀರು ಬರ್ತಾ ಇಲ್ಲ. ಇನ್ನು ಗ್ರಾಮದ ಇಲ್ಲಿನ ಮುಖ್ಯಸ್ಥನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಈಗ ಯಾವ ರೀತಿ ಪರಿಸ್ಥಿತಿ ಇದೆ, ಏನಂತ ಇದ್ದಾರೆ ಅಧಿಕಾರಿಗಳು? ನಾವು ಸರ್ ಈಗ ಆಲ್ರೆಡಿ ಪಿ ಡಿ ಅವರಿಗೆ ಮನವಿ ಮುಖಾಂತರ ಕುಡಿಯೋ ನೀರಿನ ಬಗ್ಗೆ ಆಗ್ರಹ ಮಾಡಿದ್ವಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ತಹಸೀಲ್ದಾರಿಗೆ ನಿನ್ನೆ ಹೋಗಿ ನಾವು ಲೆಟರ್ ಮಾಡಿ ಬಂದಿದ್ದೀವಿ. ತಹಸೀಲ್ದಾರಿಗೆ ಪಿ ಡಿ ಅವ್ರು ಏನು ಹೇಳಿದ್ದಾರೆ, ಊರಿಗೆ ನೀರು ಸಮರ್ಪಕವಾಗಿದೆ, ಊರು ಜನನೇ ನೀರನ್ನು ಸರಿ ಬಳಕೆ ಮಾಡ್ಕೊತಾ ಇಲ್ಲ ಅಂತ ಹೇಳಿ ತಹಸೀಲ್ದಾರ್ ಹೇಳಿದರು. ನೀವು ಒಂದ್ಸಲ ಆ ಗ್ರಾಮಕ್ಕೆ ಬನ್ನಿ ಸರ್, ಅಲ್ಲಿ ಗ್ರಾಮದ ಸಮಸ್ಯೆ ಗೊತ್ತಾಗುತ್ತೆ ಅಂತ ಹೇಳಿದ್ದೀವಿ. ಅವರು ಆಯಿತು, ನಾವು ಪಿ ಡಿ ಅವ್ರಿಗೆ ಹೇಳಿ ನಾವು ಸರಿಪಡಿಸ್ತೇವೆ ಅಂತ ಹೇಳಿದರು. ಆದರೂ ಕೂಡ ಇನ್ನೂವರೆಗೆ ಅಂದರೆ ಒಂದು ಮನುಷ್ಯನಿಗೆ 55 ಲೀಟರ್ ಕುಡಿಯೋ ನೀರು ಎಲ್ಲ ಅವನು ದಿನನಿತ್ಯ ಬಳಕೆಗೆ ಬೇಕು. ಆದರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ 200 ಲೀಟ್ರ್ ಒಂದು ವಾರದ ಗಟ್ಟಲೆ 200 ಲೀಟರ್ ಒಂದು ಮಧ್ಯಾಹ್ನ ಬಳಕೆ ಮಾಡ್ಬೇಕಾದ್ರೆ ನೀರಿನ ಸಮಸ್ಯೆ ಭಾಳ ಇದಾಗುತ್ತೆ. ಅದರಿಂದ ದನಕರುಗಳಿಗೆ ನೀರಿಲ್ಲ. ಮತ್ತು ನಾವೀಗ ವಾರಕ್ಕೊಮ್ಮೆ ಜಳಕ ಮಾಡೋ ಪರಿಸ್ಥಿತಿ ಬಂದತ್ತೆ ನಮ್ಮಲ್ಲಿ ಈಗ. ಯಾಕಂದರೆ ನೀರಿನ ಈಗ ಕುಡಿಯೋಕೆ ನೀರಿಲ್ಲ ಅಂದರೆ ನಾವು ಜಳಕ ಯಾವ ರೀತಿ ಮಾಡಬೇಕು, ಬಟ್ಟೆ ಹೆಂಗೆ ಒಗಿಬೇಕು, ಮತ್ತು ನಿತ್ಯ ಕರ್ಮಗಳು ಅವನ್ನೆಲ್ಲ ಮಾಡಲಿಕ್ಕೆ ನೀರಿನ ಸಮಸ್ಯೆ ಇರೋದ್ರಿಂದ ಪಿ ಡಿ ಅವರಿಗೆ ನಾವು ಆಗ್ರಹ ಮಾಡ್ತಾನೇ ಇದ್ದೀವಿ. ಅವ್ರು ಏನು ಹೇಳ್ತಿದ್ದಾರೆ, ನಿಮ್ಮೂರಲ್ಲಿ ಟ್ಯಾಕ್ಸ್ ಇದೆ, ಇಷ್ಟು ಟ್ಯಾಕ್ಸ್ ವಸೂಲಿ ಆಗಬೇಕು, ಆ ಟ್ಯಾಕ್ಸ್ ವಸೂಲಿ ಮಾಡಿಕೊಡಲ್ಲ, ಆ ಥರ ಹೇಳ್ತಿದ್ದಾರೆ. ನಾವೇನು ಹೇಳ್ತಿದ್ದೀವಿ, ನಿಮ್ಮ ಕರ್ತವ್ಯ ಅದು, ಕುಡಿಯೋ ನೀರು ಕೊಡುವ ಕರ್ತವ್ಯ ನಿಮ್ಮದು. ಶುದ್ಧ ಕುಡಿಯೋ ನೀರು ಕೊಡ್ರಿ ಅಂತ ಕೇಳಿದರೆ ಟ್ಯಾಕ್ಸ್ ತುಂಬಿಲ್ಲ, ಕೊಡೋಕ್ಕಾಗಲ್ಲ, ಈ ರೀತಿ ಉಡಾಪೆ ಪಿ ಡಿ ಅವರು ಉಡಾಪೆ ಉತ್ತರಗಳನ್ನು ಕೊಡ್ತಾಯಿದ್ದಾರೆ. ಇದನ್ನು ನಾವು ತಹಸೀಲ್ದಾರ್ ಮುಖಾಂತರ ಲೆಟರು ಕೊಟ್ಟಿದ್ದೇವೆ. ಅದಕ್ಕಾಗಿ
ಈಗ ಇದು ಈ ರೀತಿ ಆದರೂ ಒಂದು ನೀರಿನ ಸಮಸ್ಯೆ ಬಗೆಹರಿತೈತೆ ಅಂತ ಹೇಳಿ ನಿಮ್ಮನಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಶಾಸಕರ ಗಮನಕ್ಕೂ ಕೂಡ ನಾವು ನಿನ್ನೆ ಅದನ್ನು ಇನ್ಫಾರ್ಮ್ ಮಾಡಿದ್ದೀವಿ. ಮುಂಡಗೋಡ ಶಾಸಕರು ಹೆಬ್ಬಾರವ್ರು ಇರುವಂಥದ್ದು ಅದೆಲ್ಲ ಹೋಗಲಿ, ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ ಒಂದು ಹೊತ್ತಿನ ಸ್ನಾನವನ್ನು ಮಾಡಲಿಕ್ಕೂ ಕೂಡ ನೀರಿಲ್ಲದ ಪರಿಸ್ಥಿತಿ ಇದೆ. ಇಲ್ಲೇ ದೂರದಲ್ಲಿ ಜಲಾಶಯ ಇದೆ, ಆ ಜಲಾಶಯದ ನೀರು ಕೊಟ್ಟರು ಕೂಡ ಆಗ್ತದೆ. ಆದರೆ ಪಿ ಡಿ ಒ ಅವರು ಹೇಳುವಂತೆ ತೆರಿಗೆ ಕಟ್ಟದೆ ಇದಕ್ಕಾಗಿ ನೀರು ಕೊಟ್ಟಿಲ್ಲ ಅನ್ನೋವಂಥದ್ದು ಸರಿಯಲ್ಲ. ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಸಮಸ್ಯೆನ ಊರಿನ ಜನ ಅನುಭವಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ 41 ಗ್ರಾಮಗಳಲ್ಲಿ ಈಗ ಕುಡಿಯೋ ನೀರಿನ ಸಮಸ್ಯೆ ಇದೆ. 17 ಗ್ರಾಮಕ್ಕೆ ಮಾತ್ರ ಕುಡಿಯೋ ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಳಿದಂಥ ಅದರಲ್ಲಿ ಮುಂಡಗೋಡು ಭಾಗದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳಾಗ್ತದೆ. ಇಂಥದ್ರಲ್ಲಿ ಇವರು ಸಮಸ್ಯೆಯನ್ನು ಕಳೆದ 2-3 ತಿಂಗಳಿಂದ ಹೇಳ್ಕೊಳ್ತಾ ಇದ್ದಾರೆ. ಇದೀಗ ಪಬ್ಲಿಕ್ ಟಿವಿಗೆ ತಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ತಮಗೆ ಒಂದು ದಿನಕ್ಕಾದರೂ ಕುಡಿಯುವ ನೀರನ್ನು ಕೊಡಿ ಅನ್ನುವಂಥದ್ದು. ಇಂಥದ್ರಲ್ಲಿ ಈಗ ಪಿ ಡಿ ಅವರು ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾ ಪಂಚಾಯತ್ ಸಿ ಒ ಅವರಿಗೂ ಕೂಡ ಈ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೀವಿ. ಇನ್ನಾದರೂ ಇವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರಾ ಅಥವಾ ಸುಳ್ಳು ನೆಪವನ್ನು ಹೇಳಿ ಮತ್ತೆ ಇದೇ ರೀತಿಯಲ್ಲಿ ಇವರಿಗೆ ಕುಡಿಯುವ ನೀರು ಕೊಡದೆ ಖಾಲಿ ಕೈಯಲ್ಲಿ ಒಂದು ಕೊಡವನ್ನು ಹಿಡಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನಾದರೂ ಇವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿ ಅನ್ನೋದೇ ನಮ್ಮ ಪಬ್ಲಿಕ್ ಟಿವಿಯ ಆಶಯ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.